ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜಿಲ್ಲಾ ಕೇಂದ್ರ ಮಡಿಕೇರಿಯ ಸಮೀಪದ ಇಬ್ನಿ ಒಳವಾಡಿ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಹುಲಿಯ ಪತ್ತೆಗಾಗಿ ಅರಣ್ಯ ಇಲಾಖೆ, ಸಾಕಾನೆಗಳು ಮತ್ತು ಆಧುನಿಕ ಡ್ರೋನ್ ಬಳಸಿ ಕಾರ್ಯಾಚರಣೆ ಆರಂಭಿಸಿದೆ. ಇಬ್ನಿ ಒಳವಾಡಿ ಗ್ರಾಮದ ಕಾಫಿ ತೋಟವೊಂದರಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಬುಧವಾರ ಬೆಳಗ್ಗೆ ನಿರಾತಂಕವಾಗಿ ಸಂಚಾರ ಮಾಡ್ತಾ ಇರುವ ಹುಲಿಯ ದೃಶ್ಯ ಸೆರೆಯಾಗಿತ್ತು. ಹುಲಿ ಸಂಚಾರದಿಂದ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇಬ್ನಿ ಒಳವಾಡಿ ಗ್ರಾಮದ ಪಕ್ಕದಲ್ಲೇ ಇರುವ ಅರಣ್ಯ ಪ್ರದೇಶ ಸಿಂಕೋನ, ಕಗ್ಗೋಡ್ಲು ಮತ್ತಿತರ ಗ್ರಾಮಗಳಲ್ಲಿ ಹುಲಿ ತೆರಳಿರುವ ಸಾಧ್ಯತೆಗಳಿರುವ ಕಾರಣ ಅರಣ್ಯ ಇಲಾಖೆ ಹುಲಿಯ ಶೋಧ ಕಾರ್ಯಕ್ಕೆ ಸಾಕಾನೆಗಳನ್ನು ಬಳಸಿಕೊಂಡಿದೆ. ಸಾಕಾನೆಗಳಾದ ಕಂಜನ್, ಈಶ್ವರ್, ಪ್ರಶಾಂತ್ ಆನೆಗಳನ್ನು ಬಳಸಿಕೊಂಡು ಇಬ್ನಿ ಒಳವಾಡಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹುಲಿಯ ಶೋಧ ಕಾರ್ಯವನ್ನು ಇಲಾಖಾ ಸಿಬ್ಬಂದಿಗಳು ನಡೆಸ್ತಾ ಇದ್ದಾರೆ. ಸಾಕಾನೆಗಳೊಂದಿಗೆ ಅತ್ಯಾಧುನಿಕ ಥರ್ಮಲ್ ಡ್ರೋನ್ ಬಳಸಿ ಇಬ್ನಿ ಒಳವಾಡಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹುಲಿಗಾಗಿ ತೀವ್ರ ಶೋಧ ಕಾರ್ಯ ನಡೀತಾ ಇದೆಯಾದರೂ ಇಲ್ಲಿಯವರೆಗೂ ಸುಳಿವು ದೊರಕಿಲ್ಲ. ಅರಣ್ಯ ಇಲಾಖೆಯ DCF, ACF ಒಳಗೊಂಡಂತೆ ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದು, ಹೋಟೆಲ್ ಕಾರ್ಮಿಕರು ಕೆಲಸವಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ಸರ್ಕಾರ ಹೋಟೆಲ್ ಕಾರ್ಮಿಕರಿಗೆ ಸಹಾಯಧನ ನೀಡಬೇಕೆಂದು ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ನ ಕೊಡಗು ಜಿಲ್ಲಾ ಘಟಕ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SDTUನ ಜಿಲ್ಲಾ ಕಾರ್ಯದರ್ಶಿ MA ಅಬ್ದುಲ್ ರಜಾಕ್ ಅವರು, ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಲಭ್ಯತೆ ಕಡಿಮೆ ಇರುವುದರಿಂದ ಕೊಡಗು ಜಿಲ್ಲೆಯಲ್ಲೂ ಹೋಟೆಲ್ ಮಾಲೀಕರು ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು, ಹೋಟೆಲ್ ಕಾರ್ಮಿಕರು ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಹೋಟೆಲ್ ಕೆಲಸವನ್ನು ನಂಬಿ ಬದುಕು ಸಾಗಿಸ್ತಾ ಇದ್ದ ಬಡ ಕಾರ್ಮಿಕರಿಗೆ ಪರ್ಯಾಯ ಮಾರ್ಗವಿಲ್ಲದೆ ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿರುವ ಸಾವಿರಾರು ಸಂಖ್ಯೆಯ ಹೋಟೆಲ್ ಕಾರ್ಮಿಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಕಾರ್ಮಿಕರ ಜೀವನೋಪಾಯಕ್ಕೆ ಪರ್ಯಾಯ ಮಾರ್ಗ ಸೂಚಿಸಬೇಕು ಮತ್ತು ಸಹಾಯಧನ ವಿತರಿಸಬೇಕೆಂದು ಒತ್ತಾಯಿಸಿದರು. ಕಳೆದ ಹಲವಾರು ವರ್ಷಗಳಿಂದ ತೋಟದ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾ ಇರುವ ಅಲ್ಹ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಆಶ್ರಯ, ಅಂಬೇಡ್ಕರ್ ವಸತಿ ಯೋಜನೆ ಮತ್ತು PM ಆವಾಸ್ ವಸತಿ ಯೋಜನೆಯಡಿ ಮನೆಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ MA ಅಬ್ದುಲ್ ರಜಾಕ್ ತಿಳಿಸಿದರು. ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಸರಬರಾಜು ಕುಂಠಿತಗೊಂಡಿದ್ದು, ಹೋಟೆಲ್ ಮಾಲೀಕರು ತಮ್ಮ ಕಾರ್ಯಚಟುವಟಿಕೆಯನ್ನು ಸ್ಥಗಿತಗೊಳಿಸುತ್ತಿದ್ದು, ಇದರಿಂದ ಹೋಟೆಲ್ಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ತಮ್ಮ ಜೀವನ ಸಾಗಿಸುತ್ತಿರುವ ಅಸಂಖ್ಯಾತ ಬಡ ಕಾರ್ಮಿಕರು ಬೀದಿ ಪಾಲಾಗಿದ್ದು, ಇವರ ಜೀವನೋಪಾಯಕ್ಕೆ ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಹೋಟೆಲ್ಗಳಲ್ಲಿ ದುಡಿಯುವ ಬಡ ಕಾರ್ಮಿಕರಿಗೆ ಸರ್ಕಾರದಿಂದ ಸಹಾಯಧನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾ ಸಂಸದರು ಹಾಗೂ ಶಾಸಕರಲ್ಲಿ ಕೊಡಗು ಜಿಲ್ಲಾ SDTU ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿ ಕೊಡಗಿನಲ್ಲಿ ಹಲವಾರು ವರ್ಷಗಳಿಂದ ತೋಟದ ಲೈನ್ ಮನೆಗಳಲ್ಲಿ ವಾಸಿಸುತ್ತಿರುವ ಬಡ ಕಾರ್ಮಿಕರು ಇವತ್ತಿನವರೆಗೂ ಸರ್ಕಾರದ ವತಿಯಿಂದ ನಿವೇಶನವಾಗಲಿ ಹಕ್ಕುಪತ್ರವಾಗಲಿ ನೀಡಿರುವುದಿಲ್ಲ. ಇವರಿಗೆ ಬಡ ಕಾರ್ಮಿಕರಿಗೆ ಆಶ್ರಯ, ಅಂಬೇಡ್ಕರ್ ವಸತಿ ಹಾಗೂ PM ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಲ್ಪಿಸಿಕೊಡಬೇಕಾಗಿ ಅರ್ಹ ಫಲಾನುಭವಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ಕೊಡಗು ಜಿಲ್ಲಾ SDTU ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ನಿನ್ನೆ ಸದನದಲ್ಲಿ ನಮ್ಮ ಮಾನ್ಯ ಶಾಸಕರು ಬಡ
ಏನು ಲೈನ್ ಬಡ ಕಾರ್ಮಿಕರು ಹಾಗೂ ಬಡವರು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಹಕ್ಕುಪತ್ರವನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ನಮ್ಮ ಕೊಡಗು ಜಿಲ್ಲಾ SDD ವತಿಯಿಂದ ಅವರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಇದು ಗೋಷ್ಠಿಯಲ್ಲಿ SDTUನ ಜಿಲ್ಲಾ ಸಮಿತಿ ಸದಸ್ಯರಾದ CA ಅಜೀಜ್, KM ಅಲ್ತಾಫ್ ಹಾಗೂ ಸಾಜಿದ್ ಖಾನ್ ಪಾಲ್ಗೊಂಡಿದ್ದರು. ದಕ್ಷಿಣ ಕೊಡಗಿನಲ್ಲಿ ವ್ಯಾಘ್ರನ ಅಟ್ಟಹಾಸ ಮುಂದುವರೆದಿದ್ದು, ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಕರುವೊಂದು ಹುಲಿಯ ಬಾಯಿಗೆ ಆಹಾರವಾಗಿರುವ ಘಟನೆ ಪೊನ್ನಂಪೇಟೆಯ ಕಾರಣಿ ಎಂಬಲ್ಲಿ ಬುಧವಾರ ನಡೆದಿದೆ. ಗ್ರಾಮದ ಒಕ್ಕಲಿಗರ ಎಂ ರವೀಂದ್ರ ಎಂಬುವರಿಗೆ ಸೇರಿದ ಕರುವನ್ನ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದೆ. ಮಾಹಿತಿಯ ಮೇರೆಗೆ ಘಟನಾ ಸ್ಥಳಕ್ಕೆ ಆಗಮಿಸಿದ ದಿವಾಕರ್ ಹಾಗೂ RRT ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಹುಲಿಯ ಹೆಜ್ಜೆ ಗುರುತು ಪತ್ತೆ ಹಚ್ಚಿ ಕೂಂಬಿಂಗ್ ಕಾರ್ಯಾಚರಣೆ ಕೈಗೊಂಡಿದ್ದಲ್ಲದೆ ಹುಲಿಯ ಚಲನವಲನ ವೀಕ್ಷಿಸಲು 10 ಟ್ರ್ಯಾಪ್ ಕ್ಯಾಮೆರಾಗಳನ್ನು ಅಳವಡಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೀವು ಹೋದ್ಸಲ ಅಲ್ಲಿ ಮೇಲೆ ಇಟ್ಟಿದ್ರ ಅದ್ರಲ್ಲಿ ಏನಿರ್ಲಿಲ್ಲ. ಅಂದ್ರೆ ಹೋಸಲಿ ಬೆಸ್ಕೂರಲ್ಲಿ ಟ್ರಾಂಕ್ಲೈಸ್ ಮಾಡಿದ್ರಲ್ಲ, ಆ ರೀತಿ ಟ್ರಾಂಕ್ಲೈಸ್ ಮಾಡಬೇಕು. ಇವತ್ತೇನಾದ್ರು ಯಾವುದು ಅಂತ ಗೊತ್ತಾದರೆ ಪರ್ಮಿಷನ್ ಕೇಳಿಕೊಂಡು ಇದು ಮಾಡಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಟ್ರ್ಯಾಕ್ ಆಗಿ ಬೋನ್ಗೆ ಇಡೋದು ಏನು ಇದಿಲ್ಲ. ಬರ್ತದೆ ಅದು ಇಡ್ಬೋದು, ಆದರೆ ಬೋನ್ ಒಳಗಡೆ ನುಗ್ಗಿರೋದು ಉದಾಹರಣೆ ಹೋಗಿ. நிறைய கிட்டே ஆச்சுப்பா, கிட்டே சிம்பிள் எல்லாம் ಮತ್ತೂರು ಜಂಕ್ಷನ್ ಇದೆಯಲ್ಲ, ದಾಟ್ ಸ್ವಲ್ಪ ಒಂದು 200-300 ನಿಮಿಷ ಒಂದು. ಅದೇ ಅಲ್ಲಿ ಮನೆ ಕಟ್ಟೋದು ಟೈಗರ್ ಫುಲ್ಲು ಊಟ ಮಾಡ್ಬೇಕು. ಅದ್ರಾಗ ಕಾಂಗ್ರೆಸ್ ಕಿರುಗೂರು ವಲಯ ಅಧ್ಯಕ್ಷ ಚೆಪ್ಪಿಡಿರ P. ಬೋಪಣ್ಣ ಅವರು ಮಾತನಾಡಿ, ಉಪಟಳ ನೀಡ್ತಾ ಇರುವ ಹುಲಿಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಬೋಪಣ್ಣ, ಕಿರೂರು ಕಾಂಗ್ರೆಸ್ನ ವಲಯಾಧ್ಯಕ್ಷ. ನಾನು ಏನು ಈ ಅರಣ್ಯ ಇಲಾಖೆಗೆ ಮನವಿ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಗ್ರಾಮಸ್ಥರಾದ ಒಕ್ಕಲಿಗರ ರವೀಂದ್ರ ಅವರು ಏನು ದನಕರುಗಳನ್ನು ತಲೆತಲಾಂತರದಿಂದ ದನಕರುವನ್ನು ಸಾಕುತ್ತಾ ಬಂದಿರ್ತಾರೆ. ಹೋದ ವರ್ಷ ಅವ್ರದ್ದೊಂದು ಹಸುನ ಚಿರತೆ ದಾಳಿ ಮಾಡಿ ಕೊಂದಾಕಿದೆ. ಆಗಲೂ ಅವರಿಗೆ ಒಂದು ಚಿಕ್ಕ ಪರಿಹಾರ ಮಾತ್ರ ಸಿಕ್ಕಿದ್ದು. ಅವರು ತಿರ್ಗಾ ಈಗ ಅವರ ಒಂದು ಎತ್ತನ್ನು ಹುಲಿ ಬಂದು ದಾಳಿ ಮಾಡಿ ಕೊಂದಾಕಿದೆ. ಮತ್ತು ಸುಮಾರು ಅರ್ಧ ಭಾಗ ಅದನ್ನು ತಿಂದು ಇಲ್ಲೆಲ್ಲ ಸುತ್ತಮುತ್ತ ಇದೆ ಅಂತ ಅರಣ್ಯ ಇಲಾಖೆಯವರು ತಿಳಿಸಿರ್ತಾರೆ. ನಾನು ಅರಣ್ಯ ಇಲಾಖೆಯಲ್ಲಿ ಏನು ಮನವಿ ಮಾಡೋದು ಅಂತ ಹೇಳಿದ್ರೆ, ಅವರು ಈ ಏನು ಕ್ಯಾಮ್ರಾ ತಂದು ಒಂದು 5-6 ಕ್ಯಾಮ್ರಾ ತಂದು ಇಟ್ಟು ಆ ಹುಲಿಯ ಚಲನವಲನವನ್ನು ವೀಕ್ಷಿಸಿ ಕಾರ್ಯಾಚರಣೆ ಮಾಡಿ ಅದನ್ನು ಸೆರೆ ಹಿಡಿಯಬೇಕಾಗಿ ನಾನು ಗ್ರಾಮಸ್ಥರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಮುಂದಕ್ಕೂ ಈ ಥರ ದನಕರುಗಳನ್ನು ಕೊಂದಾಕೋದು ಮತ್ತು ಮನುಷ್ಯರ ಮೇಲೆ ಅದು ದಾಳಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾನು ಇದನ್ನು ಸೆರೆ ಹಿಡಿದು ಹುಲಿಯನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಗ್ರಾಮಸ್ಥರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಉಪ ವಲಯ ಅರಣ್ಯಾಧಿಕಾರಿ ದಿವಾಕರ್ ಅವರು ಮಾತನಾಡಿ, ಕಿರುಗೂರು ಗ್ರಾಮದ ಘಟನೆ ಕುರಿತು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಹುಲಿಯ ಚಲನವಲನ ಕ್ಯಾಮೆರಾದಲ್ಲಿ ಸೆರೆಯಾದ ಬಳಿಕ ಹುಲಿಯ ಗುರುತು ಪತ್ತೆ ಹಚ್ಚಿ ಮೇಲಾಧಿಕಾರಿಗಳ ಅನುಮತಿ ಮೇರೆಗೆ ಹುಲಿಯನ್ನ ಸೆರೆ ಹಿಡಿಯಲು ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದರು.
ನಮಸ್ತೆ, ನನ್ನ ಹೆಸರು ದಿವಾಕರ ಕೆಗೆಜ್ಜಿ, ಉಪವಲಯ ಅರಣ್ಯಾಧಿಕಾರಿ ಪೊನ್ನಂಪೇಟೆ. ಇವತ್ತು ಕಿರುಗೂರು ಗ್ರಾಮ ಪಂಚಾಯಿತಿಯ ಕಿರುಗೂರು ಗ್ರಾಮದ ಒಕ್ಕಲಿಗರ ರವೀಂದ್ರ ಎಂಬುವರ ಅಂದಾಜು 2 ವರ್ಷ ಪ್ರಾಯದ ಒಂದು ಓರಿ ಕರುವನ್ನು ಹುಲಿ ದಾಳಿ ಮಾಡಿ ಭಾಗಶಃ ತಿಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ತಕ್ಷಣ ನಾನು ಮತ್ತು ನಮ್ಮ ಆರ್ಆರ್ಟಿ ಟೀಮ್ ಅವರು ಎಲ್ಲರೂ ಸಹ ಸ್ಥಳ ತಲುಪಿ ಪರಿಶೀಲಿಸಿದ್ದೀವಿ. ಕರುನ ತಿಂದಿರೋದು ನೋಡಿದ್ರೆ ಇದು ಮೇಲ್ನೋಟಕ್ಕೆ ಹುಲಿ ತಿಂದಿರೋ ಹಾಗೆ ಕಂಡಿದೆ. ಮತ್ತು ಸ್ಥಳಕ್ಕೆ ಪಶುವೈದ್ಯಾಧಿಕಾರಿಗಳನ್ನ ಸಹ ಕರೆಸಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದೀವಿ. ಮತ್ತು ಈ ಜಾಗದ ಸುತ್ತಮುತ್ತ ನಮಗೆ ಇರುವಂಥ ಕ್ಯಾಮ್ರಾ ಟ್ರ್ಯಾಪ್ಗಳನ್ನೆಲ್ಲ ಅಳವಡಿಸಿದ್ದೀವಿ. ಹಾಗೆ ಸಿಬ್ಬಂದಿಗಳ ಸಹಾಯದಿಂದ ಈಗ ಕೂಂಬಿಂಗ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮಗೆ ಈ ಹುಲಿ ಯಾವುದು ಎಂಬುದನ್ನು ಗುರುತು ಪತ್ತೆ ಹಚ್ಚೋಕ್ಕೋಸ್ಕರ ಕ್ಯಾಮ್ರಾ ಅಳವಡಿಸಿದ್ದೀವಿ. ಇಂದು ನೈಟ್ ಏನಾರ ಹಸುನ ತಿನ್ನೋಕ್ಕೆ ಮತ್ತೆ ಹುಲಿ ಬಂದಂಥ ಸಂದರ್ಭದಲ್ಲಿ ಯಾವ ಹುಲಿ ಎಂಬುದು ನಮಗೆ ತಿಳಿದು ಬಂದ ತಕ್ಷಣವೇ ನಾವು ಈ ಹುಲಿನ ಸೆರೆ ಹಿಡಿಯಲು ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮೇಲಧಿಕಾರಿಗಳ ಮಾಹಿತಿ ನೀಡಿದ್ದೀವಿ ಆಲ್ರೆಡಿ. ಹಾಗೆ ಅವ್ರಿಗೆ ತಿಳಿಸಿ ಪರ್ಮಿಷನ್ ತಗೊಂಡು ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ನಡೆಸ್ತೀವಿ. ಹಾಗೆ ಕಿರುಗೂರು ಮತ್ತೂರು ಗ್ರಾಮಸ್ಥರು ಹುಲಿ ಸಂಚಾರ ಇರುವುದರಿಂದ ತಮ್ಮ ಜಾನುವಾರು ಮತ್ತು ಕೆಲಸಗಾರರಿಗೆ ಎಚ್ಚರಿಕೆ ಕೊಟ್ಟು ಜಾನುವಾರುಗಳನ್ನು ಕೊಟ್ಟಿಗೆಲೆ ಕಟ್ಕೋಬೇಕು ಅಂತ ಈ ಮೂಲಕ ಅರಣ್ಯ ಇಲಾಖೆ ಬರೋದು ಕೇಳ್ಕೊತಿದ್ದೀನಿ. ಈ ಸಂದರ್ಭ ಕರ್ನಾಟಕ ರಾಜ್ಯ ರೈತ ಸಂಘದ ಪೊನ್ನಂಪೇಟೆ ಅಧ್ಯಕ್ಷ ಚೊಟ್ಟೆ ಕಾಳಪಂಡ, ಮನು, ಪಡಿഞ്ഞಾರಂಡ ಗಿರೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಕೋದಂಡರಾಮ ದೇವಾಲಯದಲ್ಲಿ 37ನೇ ವರ್ಷದ ರಾಮೋತ್ಸವ ಹಾಗೂ ದ್ವಿತೀಯ ವರ್ಷದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಗುರುವಾರ ಸಂಜೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ವಿಶೇಷ ಪಲ್ಲಕ್ಕಿಯಲ್ಲಿ ಆಸೀನಗೊಂಡ ಕೋದಂಡರಾಮ ಪರಿವಾರ ಉತ್ಸವ ಮೂರ್ತಿಯನ್ನು ಹೊತ್ತ ಬೃಹತ್ ಮೆರವಣಿಗೆ ಗಾಂಧಿ ಮೈದಾನದಿಂದ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಸಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ವಿವಿಧ ಆಕರ್ಷಕ ನೃತ್ಯ, ಚಂಡೆ, ವಾದ್ಯ ಸಹಿತ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಶ ಹೊತ್ತ ಮಹಿಳೆಯರು, ವಿವಿಧ ತಂಡಗಳಿಂದ ಭಜನೆಯೊಂದಿಗೆ ಮೆರವಣಿಗೆ ಭಕ್ತಿಪೂರ್ವಕವಾಗಿ ಸಾಗಿತು. ಕೋದಂಡರಾಮನಿಗೆ, ಕೋದಂಡರಾಮಕ್ಕೆ. ರಾಮ ರಾಮ ದಶರಥ ಪುತ್ರ, ರಾಮ ರಾಮ ಕೌಸಲ್ಯ ಪುತ್ರ, ರಾಮ ರಾಮ ಕೌಸಲ್ಯ ಪುತ್ರ. ಉತ್ಸವ ಮೂರ್ತಿಯ ಮೆರವಣಿಗೆ ಮಹದೇವಪೇಟೆಯ ಬನ್ನಿ ಮಂಟಪದವರೆಗೆ ತೆರಳಿ ಅಲ್ಲಿಂದ ಕೋದಂಡರಾಮ ದೇವಾಲಯವನ್ನು ತಲುಪಿತು. ಗುರುವಾರ ರಾತ್ರಿ ದೇವಾಲಯ ಆವರಣದಲ್ಲಿ ಭಕ್ತರಿಗೆ ಉಪಾಹಾರದ ವ್ಯವಸ್ಥೆ ಮಾಡಲಾಗಿದ್ದು, ರಾಮನವಮಿಯ ಹಾಗೂ ದೇವಾಲಯದ ಪುನರ್ ಪ್ರತಿಷ್ಠಾಪನದ ಅಂಗವಾಗಿ ಶುಕ್ರವಾರ ಬೆಳಗಿನಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಪೋಕ್ಲುವಿನ ಪೊನ್ನುಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಏಪ್ರಿಲ್ 3ರಿಂದ 5ರವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಗುವುದೆಂದು ಪೊನ್ನುಮುತ್ತಪ್ಪ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಚಂದ್ರನ್ ಹೇಳಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಕೆ ಚಂದ್ರನ್, ವಾರ್ಷಿಕ ಉತ್ಸವದ ಅಂಗವಾಗಿ ಏಪ್ರಿಲ್ 3ರಂದು ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಶ ಕೇರಳದ ನೀಲೇಶ್ವರ ಮುರಳಿ ಕೃಷ್ಣ ತಂತ್ರಿಯವರಿಂದ ಸಂಜೆ ಗುರುಪೂಜೆ ಹಾಗೂ ಶ್ರೀದೇವಿ ಪೂಜೆ ನಡೆಯಲಿದೆ. ಏಪ್ರಿಲ್ 4ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಪೈಂಗುತ್ತಿ, 6 ಗಂಟೆಗೆ ಮುತ್ತಪ್ಪ ದೇವರ ಕಳಶ ಪವಿತ್ರ ಕಾವೇರಿ ನದಿಯಲ್ಲಿ ಸ್ನಾನದ ಬಳಿಕ ಕೇರಳದ ಚಂಡೆಯೊಂದಿಗೆ ಪಟ್ಟಣದಲ್ಲಿ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಆಗಮಿಸಲಿದೆ. ಸಂಜೆ 7:30 ಗಂಟೆಗೆ ಮುತ್ತಪ್ಪ ದೇವರ ವೆಳ್ಳಾಟಂ, ಬಳಿಕ 10:30 ಗಂಟೆಗೆ ಕುಟ್ಟಿಚಾತ ದೇವರು ಮತ್ತು ಗುಳಿಗ ದೇವರ ವೆಳ್ಳಾಟಂ ನಡೆಯಲಿದೆ. ಏಪ್ರಿಲ್ 5ರಂದು ಭಾನುವಾರ ಬೆಳಿಗ್ಗೆ ಗುಳಿಗ ತೆರೆ, ಬಳಿಕ ದೇವರ ಚರಿತ್ರೆ ಹಾಡಿನ ಮೂಲಕ ಹಾಡಿಕೊಂಡು ನೃತ್ಯ, ಬಳಿಕ ಕುಟ್ಟಿಚಾತ ಕೋಲ ಹಾಗೂ ತಿರುವಪ್ಪ ಮತ್ತು ಮುತ್ತಪ್ಪ ಕೋಲಗಳು ಜರುಗಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸುವಂತೆ ಮನವಿ ಮಾಡಿದರು. ಪ್ರಥಮ ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನ ಹಾಗೂ ಎರಡನೇ ಪರಸರಿ ಎಂದು ಪ್ರಖ್ಯಾತವಾಗಿರುವ, ಅಲ್ಲದೆ ತನ್ನ ಹಸ್ತಕಾರ್ಪಣ್ಯಗಳನ್ನು ತೆಗೆದುಕೊಂಡು ಬರುವಂಥ ಭಕ್ತರನ್ನು ಸದಾ ಕಾಪಾಡಿಕೊಂಡು ಬರುವ ನಾಪೋಕ್ಲು ಶ್ರೀ ಪೊನ್ನಮುತ್ತಪ್ಪ ದೇವರ ಹಬ್ಬವನ್ನು ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿದ್ದು, ಅದೇ ರೀತಿ ಈ ವರ್ಷ ದಿನಾಂಕ 5/4/2026 ಭಾನುವಾರದವರೆಗೆ ಈ ಕೆಳಗೆ ಕಾಣಿಸಿದ ವಿಶೇಷ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುವುದು. ತಾರೀಕು 3/4/2026 ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಸ ಕೇರಳದ ನೀಲೇಶ್ವರ ಮುರಳೀಕೃಷ್ಣ ತಂತ್ರಿಯವರಿಂದ ಶ್ರೀದೇವಿ ಪೂಜೆ. ತಾರೀಕು 4/4/2026 ಶನಿವಾರ ಅಪರಾಹ್ನ 3 ಗಂಟೆಗೆ ಪೈಗುತ್ತಿ, 6 ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಕಳಸ ಪವಿತ್ರ ಕಾವೇರಿ ನದಿಯಲ್ಲಿ ಸ್ನಾನದ ನಂತರ ಪ್ರಖ್ಯಾತ ಕೇರಳ ಚೆಂಡೆಯೊಂದಿಗೆ ನಾಪೋಕ್ಲುಪೇಟೆಯ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಆಗಮನ. ಮುತ್ತಪ್ಪ ದೇವರ ವೆಳ್ಳಾಟ. ತದನಂತರ 10:30 ಗಂಟೆಗೆ ಕುಟ್ಟಿಚಾತ ದೇವರ ಮತ್ತು ಗುಳಿಗ ದೇವರ ವೆಳ್ಳಾಟ. ಜನರಿಗೆ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕೋತ್ಸವಕ್ಕೆ ಸರ್ವ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಪೊನ್ನಮುತ್ತಪ್ಪ ದೇವಸ್ಥಾನದ ನಾಡಿನ ಸರ್ವ ಜನರಿಂದ ಚಂದ ವಸೂಲಿ ಮಾಡಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಕೊಡಗಿನ ಜನತೆ ನಮಗೆ ತುಂಬ ಸಹಕಾರ ನೀಡಿ ದೇವಸ್ಥಾನದ ಏಳಿಗೆಗೆ ಸಹಕಾರ ನೀಡ್ತಾ ಇದ್ದಾರೆ. ಜನರ ಸಹಕಾರದಿಂದ ಒಂದಿಗೆ ಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಉಪಾಧ್ಯಕ್ಷ ತಂಗ ಎಂಕೆ, ಕಾರ್ಯದರ್ಶಿ ಅನಿಲ್ ಪಿಕೆ, ಖಜಾಂಚಿ ಟಿಕೆ ಮಹೇಶ್ ಮೆನನ್ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗವು ಬಹುಭಾಷೆ ಮತ್ತು ಬಹು ಸಂಸ್ಕೃತಿ ಒಳಗೊಂಡಿರುವ ಪ್ರದೇಶವಾಗಿದೆ. ಆ ದಿಸೆಯಲ್ಲಿ ನಾಡಿನ ಭಾಷೆಯ ಜೊತೆಗೆ ಅರೆಭಾಷೆ ಸೇರಿದಂತೆ ಪುಟ್ಟ ಭಾಷೆಗಳನ್ನು ಉಳಿಸಿ ಬೆಳೆಸುವಂತಾಗಬೇಕೆಂದು ಕೊಡಗು ವಿವಿಯ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ ಅವರು ತಿಳಿಸಿದ್ದಾರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇವರ ಸಹಯೋಗದಲ್ಲಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ ಗುರುವಾರ ನಡೆದ ರಾಜ್ಯ ಮಟ್ಟದ ಅರೆಭಾಷೆ ವಿಚಾರ ಸಂಕಿರಣ ಮತ್ತು ಪದ ಕಟ್ಟುವ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಬಹುಭಾಷೆ ಮತ್ತು ಬಹು ಸಂಸ್ಕೃತಿ ಇರೋದನ್ನು ಕಾಣಬಹುದಾಗಿದೆ. ನಾಡಿನ ಭಾಷೆಯ ಜೊತೆಗೆ ಹಲವು ಸ್ಥಳೀಯ ಭಾಷೆಯಿಂದ ಕಾಣಬಹುದಾಗಿದೆ ಎಂದರು. ಅರೆಭಾಷೆಯಿಂದ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಮಾತನಾಡುವ ಪ್ರದೇಶವಾಗಿದೆ. ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 22 ಭಾಷೆಗಳಿದ್ದು, ಇವುಗಳಲ್ಲಿ ಉತ್ತರ ಭಾರತದ 18 ಭಾಷೆಗಳು ಹಾಗೂ ದಕ್ಷಿಣದ 4 ಭಾಷೆಗಳು ಸಂವಿಧಾನ 8ನೇ ಪರಿಚ್ಛೇದದಲ್ಲಿ ಸೇರಿವೆ ಎಂದು ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ತಿಳಿಸಿದರು. ಮಹಿಳೆಯರು ಸಬಲರಾದಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಅಂತ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಮುತ್ತಮ್ಮ ಕೋಟಿ ಅವರು ಹೇಳಿದ್ದಾರೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಮಹಿಳಾ ಘಟಕದ ವತಿಯಿಂದ ನಗರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಮಹಿಳಾ ಸಂಭ್ರಮ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಲತಾ ಮಡಿಕೆಬೀಡು ಮಾತನಾಡಿ, ಮಹಿಳೆಯರು ಸಂಘಟಿತಗೊಳ್ಳುವ ಮೂಲಕ ಸಮಾಜದ ಆಗುಹೋಗುಗಳನ್ನು ತಿಳಿಯಬಹುದು. ಈ ರೀತಿಯ ಸ್ಪಂದನೆ ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕುಲಾಲ ಕುಂಬಾರ ಸಂಘವು ಬೆಳವಣಿಗೆಗೆ ಇನ್ನಷ್ಟು ಪೂರಕವಾಗಲಿದೆ ಎಂದರು. ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಕಾಂತಿಮಣಿ ರಾಜು ಅವರು ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಕುಲಾಲ ಕುಂಬಾರ ಸಂಘವು ಅತ್ಯಂತ ಬಲಿಷ್ಠವಾಗಿ ಸಂಘಟಿತವಾಗ್ತಾ ಇದೆ ಎಂದರು. ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಮಹಿಳಾ ಘಟಕದ ಉಪ ಖಜಾಂಚಿ ಭವಾನಿ ಶಿವರಾಜ್ ಈ ಸಂದರ್ಭ ಮಾತನಾಡಿದರು. ಜಿಲ್ಲೆಯ ಕುಲಾಲ ಕುಂಬಾರ ಮಹಿಳಾ ಸಾಧಕರನ್ನ ಈ ಸಂದರ್ಭ ಸನ್ಮಾನ ಮಾಡಲಾಯಿತು.
ರೋಟರಿ ಮಡಿಕೇರಿ ವತಿಯಿಂದ ನಗರದ ರಾಜರಾಜೇಶ್ವರಿ ಶಾಲೆ ಮತ್ತು ರಮಾದೇವಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಕ್ಕೆ ದಹನ ಯಂತ್ರವನ್ನು ವಿತರಣೆ ಮಾಡಲಾಯಿತು. ರೋಟರಿ ಸಂಸ್ಥೆಯ ಸಾಮಾಜಿಕ ಕಳಕಳಿ, ಶಿಕ್ಷಣ, ಆರೋಗ್ಯ ಜಾಗೃತಿ, ವೃತ್ತಿಪರ ಕೌಶಲ್ಯ, ಸ್ವಚ್ಛತೆ ಮತ್ತು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದೆ. ದಹನ ಯಂತ್ರ ವಿತರಿಸುವ ಮೂಲಕ ಇದನ್ನು ಸಾಬೀತುಪಡಿಸಿದೆ ಎಂದು ರೋಟರಿ ಮಡಿಕೇರಿ ಪ್ರಮುಖರು ತಿಳಿಸಿದರು. ರೋಟರಿ ಮಡಿಕೇರಿ ಅಧ್ಯಕ್ಷೆ ಲಲಿತಾ ರಾಘವನ್, ಸಮುದಾಯ ಸೇವಾ ವಿಭಾಗದ ನಿರ್ದೇಶಕ ಸುದಯ್ ನಾಣಯ್ಯ, ಯುವ ಸೇವಾ ನಿರ್ದೇಶಕ ಅನಿಲ್ ಕೃಷ್ಣಾನಿ, ಮಲ್ಲಿಗೆ ಪೈ, ಈಶ್ವರ್ ಭಟ್, ರಾಜರಾಜೇಶ್ವರಿ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ರಮಾದೇವಿ ವಸತಿ ನಿಲಯದ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಚಾಟ್ ಜಿಪಿಟಿ ಅಂತ ತಾಂತ್ರಿಕ ಮಾಧ್ಯಮವನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನ ಕ್ರಿಯಾಶೀಲತೆಯನ್ನೇ ನಾಶ ಮಾಡುವ ಮೂಲಕ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿರುವ ನಿಟ್ಟಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ AI ಜಿಪಿಟಿ ಅಂತ ಮಾಧ್ಯಮವನ್ನು ಬಳಸುವ ಮೂಲಕ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆಗೆ ಗಮನ ನೀಡಿ ಎಂದು ಆಯುಷ್ ಇಲಾಖೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಶುಭಾ ಕೆಜಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಕೊಡಗು ವಿವಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮಹಿಳಾ ಘಟಕ ಹಾಗೂ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಅಂಗವಾಗಿ ಹೆಲ್ದಿ ಹ್ಯಾಬಿಟ್ಸ್ ಹ್ಯಾಪಿ ಲೈಫ್ ವಿಷಯದ ಕುರಿತು ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಯೌವನದಲ್ಲಿ ಯುವತಿಯರು ಚರ್ಮ ಸಂರಕ್ಷಣೆ ಸಂಬಂಧಿತ ಹೆಚ್ಚು ಜಾಗೃತಿ ವಹಿಸುವ ನಿಟ್ಟಿನಲ್ಲಿ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕೆಂದರು. ಆಯಾಯ ಕಾಲಮಾನಕ್ಕೆ ತಕ್ಕಂತೆ ಆಹಾರ ಸೇವನೆಯು ಯೌವನದಲ್ಲಿ ಮುಖ್ಯವಾಗುತ್ತೆ ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕಿ ಮೇಪಾಡಂಡ ಸವಿತಾ ಕೀರ್ತನ್ ಮಾತನಾಡಿ, ವಿದ್ಯಾರ್ಥಿಗಳು ಹೇಗೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಮೊಬೈಲ್ ದುರ್ಬಳಕೆಯಿಂದ ದಿಕ್ಕು ತಪ್ಪುತ್ತಿದ್ದಾರೆ ಎಂದು ವಿವರಿಸಿ ಜೀವನದಲ್ಲಿ ತೆಗೆದುಕೊಳ್ಳಬೇಕಾದ ಸರಿಯಾದ ನಿರ್ಧಾರಗಳು ಮತ್ತು ಪೌಷ್ಟಿಕಾಹಾರದ ಮಹತ್ವದ ಕುರಿತು ಜಾಗೃತಿಯನ್ನು ಮೂಡಿಸಿದರು. ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ರಾಘವ ಬಿ ಮಾತನಾಡಿ, ಮಹಿಳಾ ದಿನಾಚರಣೆಯು ಒಂದು ದಿನದ ಆಚರಣೆಗೆ ಸೀಮಿತವಾಗಿರಬಾರದು. ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆಂದರು. ಕಾಲೇಜಿನ ಮಹಿಳಾ ಘಟಕದ ಸಂಯೋಜಕಿ ಪ್ರೊಫೆಸರ್ ನಯನಾ ಕಶ್ಯಪ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೊಫೆಸರ್ ಗಾಯತ್ರಿ ದೇವಿ, ಡಾಕ್ಟರ್ AN ಗಾಯತ್ರಿ, ಡಾಕ್ಟರ್ ಶೃಂಗಾರ್, ಅಲೋಕ್ ಬಿಜಯ್, ಯೋಗಾನಂದ, ಶರತ್, ಡಾಕ್ಟರ್ ಭೈರವಿ, ಕಂದಿಕಾ ಪ್ರಕಾಶ್, ಡಾಕ್ಟರ್ ವಿಜಯಲತಾ, ದೇವಮ್ಮ, ಡಾಕ್ಟರ್ ಅಮೃತ ಹಾಗೂ ಡಾಕ್ಟರ್ ನಳಿನಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮರಗೋಡಿನ ಕಾನಡ್ಕ ಐನಮನೆಯಲ್ಲಿ ನಡೆದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಚೆರೆಮನೆ ರತ್ನಕುಮಾರ್, ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷದ ಪವಿತ್ರ ದಿನವಾಗಿದೆ. ಈ ಶುಭ ಸಂದರ್ಭದಲ್ಲಿ ದಿಟ್ಟ ಗುರಿಯನ್ನು ಹೊಂದಿ ಹೊಸ ಗುರಿಗಳ ಸಾಧನೆಗೆ ನಾವು ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು. ಸಮಾಜ ಸೇವಕ ಬಡವಂಡ್ರ ಲಕ್ಷ್ಮೀಪತಿ ಮಾತನಾಡಿ, ಹಬ್ಬಗಳ ಸಂದರ್ಭ ಕ್ರೀಡಾಕೂಟಗಳನ್ನು ಏರ್ಪಡಿಸಿದರೆ ಹಬ್ಬದ ಮೆರುಗು ಮತ್ತಷ್ಟು ಹೆಚ್ಚಾಗುತ್ತೆ ಎಂದರು. ಹಿರಿಯರಾದ ಕಾನಡ್ಕ ಉಲ್ಲಾಸ್, ಕಾನಡ್ಕ ದೇವಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ಪುಟಾಣಿಗಳಿಂದ ಹಿರಿಯರವರೆಗೆ ವಿವಿಧ ವಿಭಾಗಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಯಿತು. ದಂಪತಿಗಳಿಗೆ ಕೃಷ್ಣ ರುಕ್ಮಿಣಿ ಓಟ, ರಾಮ ಸೀತೆ ಓಟ, ಹನುಮಂತನ ಓಟ, ಬಾಲ್ ಬ್ಯಾಲೆನ್ಸ್ ಓಟ, ಹಗ್ಗ ಜಗ್ಗಾಟ ಹೀಗೆ ವಿವಿಧ ಬಗೆಯ 21 ಬಗೆಯ ಆಟೋಟ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಲಾಗಿತ್ತು. ಕುಟುಂಬದ ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕೊಡಗು ಗೌಡ ಅಕಾಡೆಮಿಯ ಮಾಜಿ ಅಧ್ಯಕ್ಷ ತುಂತಾಜೆ ಗಣೇಶ್ ಅವರು, ಮಾತೃಭಾಷೆಯಾಗಿರುವ ಅರೆಭಾಷೆಯಿಂದ ಪ್ರತಿಯೊಬ್ಬರೂ ಮಾತನಾಡಬೇಕು. ಮಕ್ಕಳಿಗೆ ಅರೆಭಾಷೆ, ಆಚಾರ, ವಿಚಾರ ಮತ್ತು ಸಂಸ್ಕೃತಿಯನ್ನು ಕಲಿಸಬೇಕೆಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಪ್ರಸ್ತುತ ಸಮಾಜ ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ಪತ್ರಿಕಾ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಸಂಪನ್ಮೂಲ ವ್ಯಕ್ತಿ ಪತ್ರಕರ್ತ ಸುರೇಶ್ ಚೆರೆಮನೆ ಅಭಿಪ್ರಾಯಪಟ್ಟರು. ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ನಡೀತಾ ಇರುವ ವಾರ್ಷಿಕ ಶಿಬಿರದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ಅವರು ಮಾತನಾಡಿದರು. ಸ್ವಲ್ಪ ವರ್ಷಗಳ ಕಳೆದ ನಂತರ ಅದಕ್ಕಿಂತ ಮೊದಲು ರೇಡಿಯೋ ಆದಮೇಲೆ ವಿದ್ಯುತ್ ಕೃಷಿಗಳ ಮೂಲಕ ಮಾಧ್ಯಮಗಳು ಚೇಂಜಸ್ ಆಗುತ್ತೆ. ಅದೇ ಟಿವಿ ಚಾನಲ್. ಅದಾದ ನಂತರ BCN 2005ರಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಈಗ ಅದನ್ನೆಲ್ಲ ಸೇರಿಸಿ ಒಂದು ಪತ್ರಿಕೆಗಳನ್ನ ಇದ್ದಾಗ ಈಗ ಅದನ್ನೆಲ್ಲ ಸೇರಿಸಿ
ಪತ್ರಿಕೆ ಮತ್ತು ಮಾಧ್ಯಮ ಅಂತ ಮಾಡ್ತಾರೆ, ಮಾಸ್ ಕಮ್ಯುನಿಕೇಶನ್ ಅಂತ ಮಾಡ್ತಾರೆ. ಅದರಿಂದ ಈಗಿನ ಪ್ರಸ್ತುತ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆ ಮತ್ತು ಮಾಧ್ಯಮದ ಪಾತ್ರ ಅಂತ ಬದಲಾಗಬೇಕಾಗಿದೆ. ಯಾಕೆ ಹೇಳಿದ್ರೆ ಅಕ್ಷರ ಮಾಧ್ಯಮ ಒಂದು ಬಹಳ ಕಾಲ ನಡೆಯಿತು. ಆದರೆ ಇಲ್ಲಿ ನೀವೊಂದು ಡೌಟ್ ಬಂದಿದ್ದೀವಿ, ನಾವು ಬಂದಿದ್ದೀವಿ ಪ್ರತಿ ನಿಮ್ಮ ಕಾಲೇಜಿನಲ್ಲಿ ಕ್ಯಾಂಪ್ ಪ್ರತಿ ವಿಷಯದಲ್ಲಿ ನಾವು ಹೇಳದೆ ಬಂದಿದ್ದೇವೆ. ಆದರೆ ದೃಶ್ಯ ಮಾಧ್ಯಮದಲ್ಲಿ ಬರಲ್ಲ, ಅಂದರೆ ಲೋಕಲ್ ಚಾನಲ್ ಬಂದಿದ್ದೇವೆ. ಆದರೆ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದಂತಹ ನ್ಯೂಸ್ ಚಾನಲ್ಸ್ಗಳಲ್ಲಿ ಬರಲ್ಲ. NSC ಯಾಕೆ ಬರ್ತಾರೆ ಅದನ್ನು ನಾವು ನ್ಯೂಸ್ ಕೊಡ್ತೇವೆ. ಇವತ್ತಿನ ಮಟ್ಟಿಗೆ ಬಹಳ ಡೌಟ್ ಇದೆ. ಯಾಕೆಂದರೆ ಟಿ ವಿ ಚಾನಲ್ ಬರುವಂಥದ್ದು ಎಲ್ಲ ನಾವು ಒಬ್ಬ ಪತ್ರಕರ್ತರಾಗಿ ನಮ್ಮದೇ ಕೂಡ ಅದರಲ್ಲಿ ಒಂದು ಮಾಸ್ ಕಮ್ಯುನಿಕೇಷನಲ್ಲಿ ಕೂಡ ಅದು ಇರುತ್ತೆ, ಯಾವ ವಿಷಯ ಮಾಧ್ಯಮಗಳು ಬರುತ್ತೆ. ಆದರೂ ಕೂಡ ನಾವು ಏನು ಹೇಳ್ತೇವೆ, ವಿಷಯ ಮಾಧ್ಯಮದಲ್ಲಿ ಒಂದು ವಿಚಾರ ಯಾವುದೋ ಇರುತ್ತೆ, ಆ ವಿಚಾರನ ಬೆಳಗ್ಗೆ ಸುಖಾಗಲೇ 2 ದಿವಸವರೆಗೆ ಊಟ. ಕಾರ್ಯಕ್ರಮದಲ್ಲಿ ಶಿಬಿರಾಧಿಕಾರಿ ಹರೀಶ್ ಕುಮಾರ್ ಮಾಗಲು ಮಾಹಿತಿ ನೀಡಿ, ಇಂತಹ ಶಿಬಿರಗಳಿಂದ ಮಕ್ಕಳು ಅನೇಕ ಹೊಸ ಕಲಿಕೆಗಳನ್ನು ಕಲಿಯುತ್ತಾರೆ ಎಂದರು. ಮತ್ತೆ ಸುಮಾರು ನಾಳೆ ಬಂದಿದೆ. ನನ್ನ ಹೆಸರು ಸುರೇಂದ್ರ, SURENDR ಅಲ್ವಾ? ನೀವು ಹೇಳಿದ್ರಿ ಇದನ್ನ. ಮೊಬೈಲಲ್ಲಿ ಇಂಗ್ಲಿಷ್ ಅಷ್ಟು ನಾಲೆಜ್ ಇದ್ದವರು ಏನು ಬರ್ತಾರೆ, SUNDR ಬಿಟ್ಟು ಸುಂದರ ನೋಡು. ಇಂಥವನು ನನ್ನ ಸುಂದರ ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಮಗು ನನ್ನ ಕಣ್ಣೆ ಇರಲ್ಲ, ನಿಮ್ಮದೇ ಸುಂದರ ಆಗ್ತದೆ ಅಲ್ವಾ? ಬಿಟ್ಟರೆ ಆಯ್ತು, ಸುರೇಂದ್ರ ಅವರು ಸುಂದರ ಅಲ್ಲ, ನಾ ಸುಂದರ ಹೋಗಿದ್ದೆ, ನಾನು ಹೆಂಡತಿಗೆ ಆಸೆ ಅಲ್ವಾ? ಹಾಗಾಗಿ ಮೊಬೈಲನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಯಾವ ಯಂಗ್ಸ್ಟರ್ಸ್ ಕೂಡ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ನನಗೆ ಅನಿಸ್ತದೆ ನನ್ನ ಮಕ್ಕಳನ್ನು ಸೇರಿ ಎಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇದೆ. ಕಡಿದ ಒಪ್ಕೊಳ್ತಾರೆ ಇಲ್ವಾ? ನನ್ನ ಮೊಬೈಲಲ್ಲಿ ನಿಮ್ಮ ಕೈ ಕೊಟ್ಟರೆ ನನಗೆ ಬರುತ್ತೆ, ಅದಕ್ಕಿಂತ 100 ಕೊಟ್ಟು ನಿಮ್ಮ ಅಪ್ಡೇಟ್ ಮಾಡ್ಕೊಳ್ತಾ ಇದೆ. ನನಗೆ ಕಾಮೆಂಟ್ಸ್ ಮಾತ್ರ ಗೊತ್ತು, ಫೇಸ್ಬುಕ್ ನೋಡಿ ಗೊತ್ತು, ವಾಟ್ಸಪ್ ನೋಡಿ ಗೊತ್ತು, ಇನ್ಸ್ಟಾಗ್ರಾಮ್ ನೋಡಿ ಗೊತ್ತು, ಮತ್ತೆ ಎಕ್ಸ್ಟ್ರಾ ಯಾರು ಯೂಸ್ ಮಾಡಿ ಗೊತ್ತಿಲ್ಲ. ಆದರೆ ಈಗ ನಮ್ಗೆ ಎಕ್ಸ್ಪರ್ಟ್ ಆಗ್ತದೆ. ಎಡಿಟ್ ಆಗಬೇಡಿ. ವಿಶೇಷವಾಗಿ ಅವರು ಪ್ರಜ್ಞಾವಂತಿದ್ದಾರೆ ಎಡಿಸಿದ್ದಾರೆ ಮೊಬೈಲ್. STMC ಉಪಾಧ್ಯಕ್ಷ ಮದನ್ ಮಾತನಾಡಿ, ಇಂದು ಸಾಮಾಜಿಕ ಜಾಲ ಎಷ್ಟು ಉಪಯುಕ್ತ ಅಷ್ಟೇ ಮಾರಕವಾಗಿದೆ ಎಂದರು. ಹಿಂದೆ ನೂರಾರು ಜನರ ಹೋರಾಟದ ಶ್ರಮ ಇದೆ ಅನ್ನುವಂಥದ್ದು. ಒಂದು ಫೋಟೋವನ್ನು ನಾವಲ್ಲಿ ಸೈಡಲ್ಲಿ ಹಾಕಿ ಚಾಮರಾಜ ಮಾಡಿ ತಗೊಂಡೋಗ್ತೀವಿ ಅಂದರೆ ಅದೆಷ್ಟು ಜನರ ಕೈಯಲ್ಲಿ ಆಗಿರ್ತದೆ. ಒಂದು ಶರ್ಟ್ ಇವತ್ತು ಶರ್ಟ್ ಆಗಿದೆ, ಒಂದು ಬಟ್ಟೆ ಇವತ್ತು ಶರ್ಟ್ ಆಗಿ ಮಾರ್ಪಾಡಾಗಿದೆ ಅಂದರೆ ಎಷ್ಟು ಜನರ ಕೈಚಳಕ ಆ ಶರ್ಟಿಗೆ ಇದು ಅನ್ನುವಂಥದ್ದು ಇವತ್ತು ದೃಶ್ಯ ಮಾಧ್ಯಮ ಅಥವಾ ಅಕ್ಷರ ಮಾಧ್ಯಮ ಅನ್ನೋದನ್ನ ಕಣ್ಕಣಕ್ಕೆ ಆಗಿದೆ ಅನ್ನುವಂಥದ್ದು. ಈಗ ಅವರಿಗೆ ಇದೀಗ ನಮ್ಮ ಮಾಧ್ಯಮ ಮಿತ್ರರಾದಂಥ ನಮ್ಮ ಸಹೋದರರಾಗಿರ್ತಕ್ಕಂಥ ಚನ್ನಮನೆ ಸುರೇಶ್ ಅವರಿಗೆ ಈ ಒಂದು ರಾಷ್ಟ್ರೀಯ ಸಂಯೋಜನೆಯ ಘಟಕ ಆಗಿದೆ ಅಂತೇಳಿ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಇವತ್ತು ನಮ್ಮೆಲ್ಲ ವಿಚಾರಗಳನ್ನ ದೃಶ್ಯ ಮಾಧ್ಯಮ ಇದನ್ನ ನಾನು ಮನೆಗೆ ಬಂದ್ಬಿಟ್ಟೆ ನಮ್ಮ ಚನ್ನಮನೆ ಸುರೇಶ್ ಅವರು ಕಾಲ್ ಮಾಡಿದ್ರು, ಸರ್ ನಿನ್ನೆ ಬರಲಿಕ್ಕಾಗಿಲ್ಲ ಅಂತ, ನಮ್ಮ ಜವಾಬ್ದಾರಿದಾದಂಥ ಕೆಲಸ ಒತ್ತಡದಲ್ಲಿ ಆಚೆ ಹೋಗಿದ್ವಿ, ಸೊ ದಯಮಾಡಿ ಅದನ್ನು ನೀವು ಈಗ ಅಷ್ಟೇ ಸೆಟ್ ಮಾಡಿ ಇವತ್ತೇ ಬೆಳಿಗ್ಗೆ ಮಾಧ್ಯಮದಲ್ಲಿ ಬರುತ್ತೆ ಅಂತ. ಈ ಥರ ಶಿಬಿರಗಳು ನಾನು ಮೊದಲನೇ ಬಾರಿ ಬಂದಿರೋದು. ಈ ಥರ ಕಾರ್ಯಕ್ರಮ ಸಿಗೋದು, ಈ ಥರ ವೇದಿಕೆ ಯಾವುದೂ ಸಿಕ್ಕಿರಲಿಲ್ಲ. ಹಾಗೆ ಈ ಕಾರ್ಯಕ್ರಮ ಶಿಬಿರದಲ್ಲಿ ನೀವೆಲ್ಲ ಬೆಳಗ್ಗೆ ಬೇಗ ಹೇಳ್ತೀವಿ ಇಂದ ರಾತ್ರಿ 9:00ವರೆಗೂ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಹೌದಲ್ಲ? ಹೇಗೆ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಮಾಡ್ತೀರಿ? ಈ ಥರ ಯೋಜನೆಗಳು ಬೇಡ ಯಾರು ಬೇಕಲ್ಲ. ಆದರೆ ಈ ಯೋಜನೆಗಳನ್ನು 14-15 ಯೋಜನೆಗಳನ್ನು ಹಾಕೊಂಡಿದ್ದೀವಿ ಶಿಬಿರದಲ್ಲಿ. ಆ ಯೋಜನೆಗಳನ್ನು ಏನು ಮಾಡಬೇಕಂದ್ರೆ ಕೆಲವೊಂದೆಲ್ಲ ಮಾಡೋಕ್ಕಾಗಲ್ಲ. ಡೈಲಿ ಏನು ಮಧ್ಯಾಹ್ನ ಭೋಜನ ವಿಶ್ರಾಂತಿ ಅನ್ನೋದು ಸಿಗಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ ಮೇನು ಏನು ವ್ಯಾಯಾಮ ಈ ಥರ ಕಾರ್ಯಕ್ರಮ ಪ್ರತಿನಿತ್ಯ ಮಾಡಬೇಕು ಮಕ್ಕಳುಗಳು. ಗೊತ್ತಾಯ್ತಾ? ಅಪ್ಪ ಏನು ಕೇಳಿಸ್ತಾ ಇದೆ ಮೊಬೈಲಲ್ಲಿ? ಏನು ಕೇಳಿಸ್ತು? 14-15 ಯೋಜನೆಗಳು ಹಾಕೊಂಡಿದ್ದೀರಲ್ಲ, ಇದನ್ನು ಪ್ರತಿನಿತ್ಯ ನೀವು ಅಭ್ಯಾಸ ಮಾಡಬೇಕು. ಬರೀ ನೀವು ಇವಾಗ ಒಂದು 7 ದಿನ ಮಾಡಿಬಿಟ್ಟು ಮನೆಗಳು ಕಲ್ತ್ಕೊಂಡ್ರೆ ಸಾಗಲ್ಲ, ಆಯ್ತಲ್ಲ?
ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಎಲ್ಲ ಶಾಲೆಗಳನ್ನು ಮಾಡಿದ ಅನುಕೂಲ ತರ್ಕೋತೀನಿ. ಬರೀ ಕಾಲೇಜ್ ಮಕ್ಕಳು ಮಾತ್ರ ಮಾಡಬೇಕಂತ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ನನಗೆ ಬೇಕಾದರೂ ಕಬ್ಬಿಣದಂಥ ನರಗಳು, ಉಕ್ಕಿನಂಥ ಸ್ನಾಯುಗಳು, ಹಾಗೆ ಸಿಡಿಲಿನಂಥ ಮನಸ್ಸುಗಳು ಅಂತ ಕೆಲವೇ ತರುಣದಿಂದ ದೇಶದ ಭವಿಷ್ಯವನ್ನೇ ನಾವು ಬದಲಾಯಿಸಬಹುದು. ಅಂತ ಬದಲಿಸುವಂಥ ತರುಣರನ್ನು ನಮಗೆ ಇಲ್ಲಿ ಈ ಭಾರತೀಯ ಕಾಲೇಜಿನಲ್ಲಿ ಶಿಬಿರಾರ್ಥಿಗಳಾಗಿ ಕೊಡುಗೆಯಾಗಿ ಈ ದಿನ ಒಂದು NSS ಕ್ಯಾಂಪ್ ನಡೆಸೋದಕ್ಕೆ ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ಶಿಬಿರಾಧಿಕಾರಿಗಳಿಗೆ ಅವರು ಹಾಗೂ ಅವರ ಇಡೀ ತಂಡಕ್ಕೆ ನಾನು ಶಾಲೆಯ ಪರವಾಗಿ ತುಂಬ ಹೃದಯದ ಜೋರನ್ನು ತಪ್ಪಾಳಕ್ಕೆ ಧನ್ಯವಾದ. ಸದಸ್ಯರಾದ ಶಶಿಕಲಾ, ಡಿಇ ಸುರೇಂದ್ರ, ಬಿಎಂ ಪೊನ್ನಪ್ಪ, ಪತ್ರಕರ್ತ ದಿನೇಶ್ ಮಾಲಂಬಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಾರ್ಚ್ 31ರಂದು ಭಾರತೀಯ ಸೇನೆಯ ಮಹಾನ್ ಸೇನಾನಿ ಜನರಲ್ ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಅವರ 120ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲು FMC ಮತ್ತು GT ಫೌಂಡೇಶನ್ ವತಿಯಿಂದ ಸಿದ್ಧತೆಗಳು ನಡೀತಾ ಇವೆ ಎಂದು ಸಂಸ್ಥೆಯ ಸಂಚಾಲಕ ಪುತ್ತರಿರ ಪಪ್ಪು ತಿಮ್ಮಯ್ಯ ತಿಳಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳನ್ನು ಸಮರ್ಪಕವಾಗಿ ಆಚರಣೆ ಮಾಡಲಾಗದೇ ಇರುವುದನ್ನು ಹಾಗೂ ಅವರ ಸ್ಮಾರಕಗಳ ದುಸ್ಥಿತಿಯನ್ನು ಗಮನಿಸಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರು ಸ್ವಯಂ ಪ್ರೇರಿತವಾಗಿ ಕಾರ್ಯನಿರ್ವಹಿಸಲು ಮುಂದಾಗಿದ್ದಾರೆ. ಈ ಮಹಾನ್ ಸೇನಾನಿಗಳ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಆಯೋಜಿಸಲು ಸಮಾನ ಮನಸ್ಕರ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಮಹಾನ್ ಸೇನಾನಿಗಳ ಸ್ಮಾರಕಗಳ ನಿರ್ವಹಣೆ ಹಾಗೂ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು. ಸಂಸ್ಥೆ ಅಧ್ಯಕ್ಷರಾಗಿ AS ಪೊನ್ನಣ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದು, ಗೌರವ ಸಂಚಾಲಕರಾಗಿ ಅಜ್ಜಿನಂಡ ತಮ್ಮುಪೋಯ್ಯ, ಸಂಚಾಲಕರಾಗಿ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಹಾಗೂ ಪುತ್ತರಿರ ಪಪ್ಪು ತಿಮ್ಮಯ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೇ ಸ್ವಯಂ ಪ್ರೇರಿತವಾಗಿ ಇದ್ರ ಬಗ್ಗೆ ಫಂಡ್ಸ್ ರಿಲೀಸ್ ಮಾಡೋದಾಗಲಿ ಇದನ್ನ ತೆಗೊಳ್ಳುವಂಥ ಇದನ್ನ ಮಾಡಿದ್ದಾರೆ. ಅವರು ಅದೇ ಸಮಾನ ಮನಸ್ಕರದ್ದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೇಳಿದ್ರೆ ಈಗ ಮೇಯ್ನ್ ಆಗಿ ಅಧ್ಯಕ್ಷರಾಗಿ AS ಪೊನ್ನಣ್ಣ ಅವರು ಇರ್ತಾರೆ. ಗೌರವ ಸಂಚಾಲಕರಾಗಿ ಅಜ್ಜಿನಣ್ಣ ತಮ್ಮಪ್ಪಯ್ಯನವ್ರನ್ನ ಮಾಡಿದ್ದಾರೆ. ಮತ್ತು ಸಂಚಾಲಕರಾಗಿ ಚೊಟ್ಟೆ ಸಂಜು ಕಾಗಪ್ಪ ಹಾಗೂ ಪುತ್ತರಿರ ಪಪ್ಪು ತಿಮ್ಮಯ್ಯನವ್ರನ್ನ ಮಾಡಿದ್ದಾರೆ. ಹಾಗೂ ಸಹ ಸಂಚಾಲಕರಾಗಿ ಪಾಲೇರ ಅಮಿತ್ ಭೀಮಯ್ಯ, ಅಜ್ಜಮಕ್ಕಳ ವೇಣುಕುಶಲಪ್ಪ, ಮತ್ತು ಚೌಕಿರ ಅನಿತಾ ಪ್ರವೀಣ್, ಚಯ್ಯಣ್ಣ ಸತ್ಯ, ದೇಲಪಂಡ ಸುಬ್ಬಯ್ಯನವರು ಅವರು ಮೂರನಾಡ ಪುರಸಭಾ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಚನ್ನಡ ಸೂರಜ್ ಮೂರನಾಡ ಪುರಸಭಾ ಸೆಕ್ರೆಟರಿ ಆಗಿದ್ದಾರೆ. ಇಷ್ಟು ಜನರನ್ನು ಒಳಗೊಂಡ FMC ಮತ್ತು GT ಫೌಂಡೇಶನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಯಾವುದೇ ಕಾರ್ಯಗಳಿದ್ದರೆ ಇದೊಂದು ಫೌಂಡೇಶನ್ ಅಡಿದೆ ಮುಂದುವರಿಸಿಕೊಂಡು ಮಾಡ್ತೀವಿ ಅನ್ನೋದು ಹುಟ್ಟುಹಬ್ಬ ಆಗಲಿ, ಪುಣ್ಯತಿಥಿ ಆಗಲಿ, ಬೇರೆ ಏನಾದರೂ ಮೇಂಟೆನೆನ್ಸ್ ಆಗಲಿ ಎಲ್ಲ ಇದರಲ್ಲಿ ಅದನ್ನು ನಾವೇನು ಮಾಡಿದರೆ ಸಮಾರಂಭಸ್ಕರು ಸೇರಿಬಿಟ್ಟು ಒಂದು 3-4 ಜನ ಸೇರಿಬಿಟ್ಟು ಎಲ್ಲ ಪಬ್ಲಿಕ್ ಡೊನೇಷನ್ ಮಾಡಿಬಿಟ್ಟು ಈ ವರ್ಷ ಅದ್ದೂರಿಯಾಗಿ ಫೆಬ್ರವರಿ 28ರಂದು ಅದ್ದೂರಿಯಾಗಿ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ತಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮ ಪ್ರತಿಮೆಗೆ ಗೋಲ್ಡನ್ ಇದು ಪೌಡರ್ ಕೋಟಿಂಗ್ ಪೇಂಟ್ ಮಾಡಿ ಅದರದ್ದು ಫುಲ್ ಕೆಲಸಗಳನ್ನೆಲ್ಲ ನಿರ್ವಹಿಸಿ ಒಂದು 2 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೀವಿ. ಇನ್ನೀಗ ಜನರಲ್ ತಿಮ್ಮಯ್ಯನವ್ರ ಹುಟ್ಟುಹಬ್ಬ ಈ ಫೌಂಡೇಶನ್ ಅದನ್ನು ಮಾಡಬೇಕು. ಅದೀಗ ನಾಡಿದ್ದು 31ನೇ ತಾರೀಕಿಗೆ ಸಮೀಪಿಸಿದೆ. ಅದನ್ನು ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡುವಂಥ ಕಾರ್ಯವನ್ನು ಮಾಡುವಂಥ ಅದು ಹೇಗೆ ಅಂತ ಹೇಳಿದರೆ ಅನಾಥಾಶ್ರಮದಲ್ಲಿ ಊಟದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಮತ್ತು ಈ ಥರ ಆರ್ಫನೇಜ್ಗಳಿಗೆ ಒಂದು ಒಳ್ಳೆ ಊಟ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಅವರು ಹುಟ್ಟುಹಬ್ಬವನ್ನು ಆಚರಿಸುವಂಥ ಒಂದು ಇದರಲ್ಲಿ ಮಾಡುವಂಥ. ಗೋಷ್ಠಿಯಲ್ಲಿ ಸಂಚಾಲಕ ಚೊಟ್ಟೆಯಂಡ ಸಂಜು ಕಾವೇರಪ್ಪ, ಸಂಸ್ಥೆಯ ಸಹ ಸಂಚಾಲಕ ತೇಲಪಂಡ ಸುಬ್ಬಯ್ಯ, ಚಂಗಂಡ ಸೂರಜ್ ತಂಬಯ್ಯ ಪಾಲ್ಗೊಂಡಿದ್ದರು.